ಸ್ನೇಹಿತರೆ, ಕೆಲವು ದಿನಗಳ ಹಿಂದೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತವನ್ನ ಡೆಡ್ ಎಕಾನಮಿ ಎಂದು ಕರೆದು ಅವಮಾನಿಸಲು ಯತ್ನಿಸಿದ್ರು. ಇದು ಕೇವಲ ಹೇಳಿಕೆ ಆಗಿರಲಿಲ್ಲ, ಬದಲಿಗೆ ಭಾರತದ ಆರ್ಥಿಕ ಚಿತ್ರಣದ ಮೇಲೆ ನೇರ ದಾಳಿಯಾಗಿತ್ತು. ಆದ್ರೆ ನಮ್ಮ ದೇಶದ ಸಂಪ್ರದಾಯದಂತೆ ನಾವು ಕೆಲಸದ ಮೂಲಕ ಉತ್ತರವನ್ನ ನೀಡ್ತೇವೆ ಮತ್ತು ಈಗ ಅದೇ ಆಗಿದೆ. ಟ್ರಂಪ್ ರ ಹೇಳಿಕೆಯ ಕೆಲವೇ ದಿನಗಳಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ಅಂದ್ರೆ RBI ನ ಗವರ್ನರ್ ಸ್ಪಷ್ಟಪಡಿಸಿದ್ದಾರೆ, ಭಾರತ ಸಾಯುತ್ತಿಲ್ಲ, ಭಾರತ ಓಡುತ್ತಿದೆ, ಅದು ಕೂಡ ಅದ್ಭುತವಾಗಿ ಓಡ್ತಾ ಇದೆ. ಮೊದಲಿಗೆ ಇದು ಕೇವಲ ಮಾತಿನ ಯುದ್ಧವಾಗಿತ್ತು, ಆದ್ರೆ ಈಗ RBI ಇದನ್ನ ಕಾರ್ಯರೂಪಕ್ಕೆ ತಂದಿದೆ. ಇದು ಅಂತಹ ಸಮಯದಲ್ಲಿ ಆಗಿದೆ ಯಾವಾಗ ಅಮೆರಿಕವು ನಮ್ಮ ಮೇಲೆ ನಿರಂತರವಾಗಿ ಸುಂಕದ ಬಾಂಬ್ಗಳನ್ನು ಹಾಕ್ತಾ ಇದೆಯೋ. ವಾಸ್ತವವಾಗಿ ಸ್ನೇಹಿತರೆ, ಇತ್ತೀಚೆಗೆ ಒಂದು ತುಂಬಾ ಆಸಕ್ತಿದಾಯಕ ಮತ್ತು ಆಟದ ರೀತಿಯಲ್ಲಿ ಬದಲಾವಣೆ ತರುವ ಸುದ್ದಿಯೊಂದು ಬಂದಿದೆ. RBI ಡಾಲರ್ನ ದೊಡ್ಡತನಕ್ಕೆ ಸವಾಲು ಹಾಕುವಂತೆ ಒಂದು ಕ್ರಮವನ್ನ ತೆಗೆದುಕೊಂಡಿದೆ. ಇದರಿಂದಾಗಿ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಭಾರತೀಯ ರೂಪಾಯಿಯ ಬಳಕೆ ಇನ್ನಷ್ಟು ವೇಗವಾಗಿ ಹೆಚ್ಚಾಗಲಿದೆ. ಫೈನಾನ್ಷಿಯಲ್ ಎಕ್ಸ್‌ಪ್ರೆಸ್ ನ ಮುಖ್ಯಾಂಶವನ್ನ ನೋಡಿ, ಇಂಡಿಯಾ ಡಿಫೈನ್ ಟ್ರಂಪ್ ನ ಡಾಲರ್ ಡಿಕ್ಟೇಟ್, ಗ್ಲೋಬಲ್ ಟ್ರೇಡ್ ನಲ್ಲಿ ರೂಪಾಯಿನ ಸೆಟಲ್ಮೆಂಟ್ ಗೆ ಒತ್ತು ನೀಡುತ್ತದೆ. ಸ್ನೇಹಿತರೆ, ಇದು ಕೇವಲ ಒಂದು ಸಣ್ಣ ಮುಖ್ಯಾಂಶವಾಗಿ ಕಾಣಬಹುದು, ಆದರೆ ಈ ಒಂದು ಸುದ್ದಿಯಲ್ಲಿ ಭಾರತದ ಚಿತ್ರಣವನ್ನೇ ಬದಲಾಯಿಸುವ ಶಕ್ತಿ ಇದೆ. ನಾವು ಈ ಸಂಪೂರ್ಣ ಸುದ್ದಿಯನ್ನ ಈ ವಿಡಿಯೋದಲ್ಲಿ ವಿವರಿಸಲಿದ್ದೇವೆ. ಆದರೆ ಮುಂದುವರಿಯುವ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ, ಏಕೆಂದ್ರೆ ನಾವು ನಿಮ್ಗೆ ಇಂತಹ ವಿಡಿಯೋಗಳನ್ನ ಮಾಡುತ್ತಲೇ ಇರ್ತೀವಿ. ಈವರೆಗೆ ಏನಾಗಿತ್ತು ಅಂದ್ರೆ, ಯಾವುದೇ ದೇಶವು ಭಾರತದೊಂದಿಗೆ ರೂಪಾಯಿಯಲ್ಲಿ ವ್ಯಾಪಾರ ಮಾಡಬೇಕಾದ್ರೆ ಅವರು ಮೊದಲು ವಿಶೇಷ ರೂಪಾಯಿ ವಾಸ್ಟ್ರೋ ಖಾತೆಯನ್ನ ತೆರೆಯಬೇಕಿತ್ತು ಮತ್ತು ಅದಕ್ಕೆ RBI ನಿಂದ ವಿಶೇಷವಾದ ಅನುಮತಿ ಬೇಕಿತ್ತು. ಅಂದರೆ ಒಂದು ದೀರ್ಘ ಪ್ರಕ್ರಿಯೆ ಮತ್ತು ಸಾಕಷ್ಟು ಔಪಚಾರಿಕತೆಗಳು. ಆದ್ರೆ ಈಗ RBI ಹೊಸ ಸುತ್ತೋಲೆಯನ್ನ ಜಾರಿಗೊಳಿಸಿದೆ. ಈಗ ಯಾವುದೇ ಬ್ಯಾಂಕ್ RBI ನ ಮೊದಲಿಗೆ ಅನುಮತಿ ಇಲ್ಲದೆ ವಿಶೇಷ ರೂಪಾಯಿ ವಾಸ್ಟ್ರೋ ಖಾತೆಯನ್ನ ತೆರೆಯಬಹುದು. ಇದರ ಅರ್ಥ ಇನ್ವಾಯ್ಸಿಂಗ್, ಪಾವತಿಗಳು, ಸೆಟಲ್ಮೆಂಟ್ಗಳು ಮತ್ತು ವಹಿವಾಟುಗಳು ಸಂಪೂರ್ಣವಾಗಿ ರೂಪಾಯಿಯಲ್ಲಿ ನಡೆಯಲಿವೆ. ವಿನಿಮಯ ದರವನ್ನ ಮಾರುಕಟ್ಟೆಯ ಶಕ್ತಿಗಳು ನಿರ್ಧರಿಸುತ್ತೆ, ಡಾಲರ್ನ ಮನಸ್ಸೋ ಇಚ್ಛೆಯಿಂದಲ್ಲ. ಇದರ ಜೊತೆಗೆ RBI ತನ್ನ ಎರಡನೇ ಶಾಂತ ದಾಳಿಯನ್ನು ಈಗಾಗಲೇ ಪ್ರಾರಂಭಿಸಿದೆ. ಅದು ಡಾಲರ್ ಮಾರಾಟ ಮಾಡಿ ರೂಪಾಯಿಯನ್ನ ಬಲಪಡಿಸುವುದು. ವಾಸ್ತವವಾಗಿ ಈಗ ತಾನೇ ನಾವು ಹೇಳಿದ್ದು RBI ತೆಗೆದುಕೊಂಡ ಮೊದಲ ಕ್ರಮವಾಗಿತ್ತು. ಆದ್ರೆ RBI ಇಲ್ಲೇ ನಿಲ್ಲಿಲ್ಲ. ಯಾವುದೇ ದೊಡ್ಡ ಘೋಷಣೆ ಇಲ್ಲದೆ ಶಾಂತವಾಗಿ RBI ತನ್ನ ವಿದೇಶಿ ಮೀಸಲು ಕರೆನ್ಸಿಯಿಂದ 5 ಬಿಲಿಯನ್ ಅಮೆರಿಕನ್ ಡಾಲರ್ಗಳನ್ನ ಒಂದೇ ಒಡನೆ ಮಾರಾಟ ಮಾಡಿತು. ಇದರಿಂದ ಮಾರುಕಟ್ಟೆಯಲ್ಲಿ ಡಾಲರ್ನ ಪೂರೈಕೆ ಹೆಚ್ಚಾಯಿತು ಮತ್ತು ರೂಪಾಯಿಯ ವಿರುದ್ಧ ಡಾಲರ್ನ ಬೆಲೆ ಏರಿಕೆ ಆಗಲಿಲ್ಲ. ಫಲಿತಾಂಶವೇನೆಂದ್ರೆ, ರೂಪಾಯಿಯ ಮೌಲ್ಯ ಸ್ಥಿರವಾಯಿತು. ಅಮೆರಿಕದ ಸುಂಕದ ಒತ್ತಡದಿಂದ ರೂಪಾಯಿ ಕುಸಿಯುತ್ತದೆ ಎಂದು ಎಲ್ಲರೂ ಭಾವಿಸಿದ್ರು, ಆದ್ರೆ ಉಲ್ಟವಾಯಿತು. ರೂಪಾಯಿ ಮತ್ತೆ ಚೇತರಿಸಿಕೊಂಡಿತು. ಸ್ನೇಹಿತರೆ, RBI ನ ಈ ಕ್ರಮವನ್ನ ಅರ್ಥ ಮಾಡಿಕೊಳ್ಳಲು ನೀವು ವಿಶೇಷ ರೂಪಾಯಿ ವಾಸ್ಟ್ರೋ ಖಾತೆಯ ಆಟವನ್ನ ತಿಳ್ಕೋಬೇಕು. ಒಂದು ಉದಾಹರಣೆಗೆ, ಭಾರತದಲ್ಲಿ SBI ಬ್ಯಾಂಕ್ ಇದೆ ಎಂದು ಭಾವಿಸೋಣ. ಒಂದು ಕಡೆ ಭಾರತೀಯ ವ್ಯಾಪಾರಿ ಇದ್ದಾನೆ, ಮತ್ತೊಂದು ಕಡೆ ರಷ್ಯಾದ ವ್ಯಾಪಾರಿ ಇದ್ದಾನೆ. ಈಗ ಭಾರತೀಯ ವ್ಯಾಪಾರಿಯು ರಷ್ಯಾದಿಂದ 100 ರೂಪಾಯಿ ಬೆಲೆ ಬಾಳುವ ಯಾವುದೋ ವಸ್ತುವನ್ನ ಆಮದು ಮಾಡಿಕೊಂಡಿದ್ದಾನೆ. ಆತ ರೂಪಾಯಿಯನ್ನ SBI ಬ್ಯಾಂಕ್ಗೆ ಜಮೆ ಮಾಡ್ತಾನೆ. ಈಗ ರಷ್ಯಾದ ವ್ಯಾಪಾರಿಯು ತಕ್ಷಣ ರೂಪಾಯಿಯನ್ನ ಹಿಂಪಡೆಯದೆ ನಂತರ ಭಾರತದಿಂದ ಏನಾದ್ರೂ ಆಮದು ಮಾಡಿಕೊಂಡರೆ ಆ ರೂಪಾಯಿಯಿಂದಲೇ ಪಾವತಿ ಆಗುತ್ತೆ. ಯಾವುದೇ ಡಾಲರ್ನ ತೊಡಕು ಇಲ್ಲ, ಹೆಚ್ಚುವರಿ ಶುಲ್ಕವೂ ಇಲ್ಲ, ವಿದೇಶಿ ಕರೆನ್ಸಿಯ ರಿಸ್ಕ್ ಇಲ್ಲ. ಇಂತಹ ಸಂದರ್ಭದಲ್ಲಿ ಎರಡು ದೇಶಗಳ ವ್ಯಾಪಾರವು ರೂಪಾಯಿಯಲ್ಲೇ ನಡೆಯುತ್ತೆ ಮತ್ತು ಡಾಲರ್ಗೆ ನಡುವೆ ಒಳಗೊಳ್ಳುವ ಅವಕಾಶವೇ ಇರೋದಿಲ್ಲ. ಈಗ ಪ್ರಶ್ನೆ ಏನಂದ್ರೆ, RBI ನ ನಿಜವಾದ ಉದ್ದೇಶವೇನು? ಇದೆಲ್ಲವೂ ಒಂದು ಸ್ಪಷ್ಟ ಸಂಕೇತವನ್ನ ನೀಡುತ್ತೆ. ಡಾಲರ್ನ ದೊಡ್ಡತನವನ್ನ ಈ ರೀತಿಯಾಗಿ ಒಡೆಯಲಾಗುವುದು, ಏಕೆಂದ್ರೆ RBI ಈಗ ರೂಪಾಯಿಯ ಆಧಾರದ ಮೇಲೆ ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ಉತ್ತೇಜಿಸಲು ಬಯಸ್ತಾ ಇದೆ ಮತ್ತು ಡಾಲರ್ನ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡಲು ಬಯಸುತ್ತಿದೆ. ಜೊತೆಗೆ ವಹಿವಾಟು ವೆಚ್ಚವನ್ನ ಕಡಿಮೆ ಮಾಡುವುದು, ವಿನಿಮಯ ದರದ ರಿಸ್ಕ್ ಕಡಿಮೆ ಮಾಡುವುದು ಮತ್ತು ರೂಪಾಯಿಯ ಜಾಗತಿಕ ಸ್ವೀಕಾರವನ್ನ ಹೆಚ್ಚಿಸುವುದು RBI ನ ಗುರಿಯಾಗಿದೆ. ಇದು ಕೇವಲ ಆರ್ಥಿಕ ನಿರ್ಧಾರವಲ್ಲ, ಇದು ಅಮೆರಿಕದ ಹೆಚ್ಚುತ್ತಿರುವ ಸುಂಕ ಮತ್ತು ಟ್ರಂಪ್ ನ ಆಕ್ರಮಣಕಾರಿ ನೀತಿಗಳಿಗೆ ನೇರ ಉತ್ತರವಾಗಿದೆ. ಆಶ್ಚರ್ಯಕರ ಸಂಗತಿ ಏನಂದ್ರೆ, ಡಾಲರ್ನ ವಿರುದ್ಧ RBI ನ 2 ದಾಳಿಗಳು ನಡೆಯುತ್ತವೆ. ಮೊದಲನೇದು ವಾಸ್ಟ್ರೋ ಖಾತೆ ತೆರೆಯುವ ಅನುಮತಿಯನ್ನ ಸರಳಗೊಳಿಸುವ ಮೂಲಕ ರೂಪಾಯಿಯನ್ನ ವ್ಯಾಪಾರದ ಭಾಷೆಯನ್ನಾಗಿ ಮಾಡುವುದು. ಎರಡನೇದು 5 ಬಿಲಿಯನ್ ಡಾಲರ್ಗಳನ್ನ ಮಾರಾಟ ಮಾಡಿ ರೂಪಾಯಿಯನ್ನ ಕುಸಿಯದಂತೆ ರಕ್ಷಿಸುವುದು. ಈ ಕ್ರಮಗಳು ಚಿಕ್ಕದಲ್ಲ. ಇಂದಿನ ದಿನಕ್ಕೆ ಭಾರತವು 30 ದೇಶಗಳೊಂದಿಗೆ 156 ವಿಶೇಷ ರೂಪಾಯಿಯ ವಾಸ್ಟ್ರೋ ಖಾತೆಗಳನ್ನು ಹೊಂದಿದೆ. ಇವುಗಳಲ್ಲಿ ರಷ್ಯಾ, ಬಾಂಗ್ಲಾದೇಶ, UAE, ಸಿಂಗಾಪುರ, ಇಂಡೋನೇಷ್ಯಾ ಮತ್ತು ಹಲವಾರು ಆಫ್ರಿಕನ್ ಮತ್ತು ಲ್ಯಾಟಿನ್ ಅಮೆರಿಕನ್ ದೇಶಗಳು ಸೇರಿವೆ. RBI ನ ಹೊಸ ನಿರ್ಧಾರದಿಂದ ಈ ಖಾತೆಗಳ ಸಂಖ್ಯೆ ಇನ್ನಷ್ಟು ವೇಗವಾಗಿ ಹೆಚ್ಚಾಗಲಿವೆ. ಇದರಿಂದ ಭಾರತದ ಆರ್ಥಿಕ ವ್ಯವಸ್ಥೆಗೆ ಬಲವು ದೊರೆಯುತ್ತೆ ಮತ್ತು ರೂಪಾಯಿಯ ಅಂತಾರಾಷ್ಟ್ರೀಯ ಪಾತ್ರವು ಇನ್ನಷ್ಟು ಗಟ್ಟಿಯಾಗಲಿದೆ. ಆದ್ರೆ ಇದೇ ಸಂದರ್ಭದಲ್ಲಿ ಈ ಕ್ರಮವು ಅಮೆರಿಕಾಗೆ ಒಂದು ಎಚ್ಚರಿಕೆಯ ಗಂಟೆಯಾಗಿದೆ. RBI ನ ಕ್ರಮದ ಪರಿಣಾಮವು ಇನ್ನಷ್ಟು ಸ್ಪಷ್ಟವಾಗಿ ಕಾಣುವುದು ಯಾವಾಗ ಎಂದ್ರೆ, ಅಮೆರಿಕನ್ ಡಾಲರ್ನ ಸ್ಥಿತಿಯನ್ನ
ನಾವು ಗಮನಿಸಿದಾಗ ಮಾರ್ಗನ್ ಸ್ಟಾನ್ಲಿಯ ಇತ್ತೀಚಿನ ವರದಿಯು ಹೇಳುವಂತೆ ಈ ವರ್ಷದ ಮೊದಲ 6 ತಿಂಗಳು ಕಳೆದ 50 ವರ್ಷಗಳಲ್ಲಿ ಡಾಲರ್ಗೆ ಅತ್ಯಂತ ಕೆಟ್ಟದಾಗಿತ್ತು. ಡಾಲರ್ ಇಂಡೆಕ್ಸ್ ಅನ್ನೋದು 11% ಕುಸಿದಿದೆ. ಇಂತಹ ಕುಸಿತವು 1973ರಲ್ಲಿ ಕಂಡು ಬಂದಿತ್ತು. ಕೋವಿಡ್ ನ ಸಮಯದಲ್ಲೂ ಕೂಡ ಇದು ಆಗಿರಲಿಲ್ಲ. 2026ರ ಕೊನೆಯ ವೇಳೆಗೆ ಡಾಲರ್ ನಲ್ಲಿ ಇನ್ನೂ 10% ಕುಸಿತವಾಗಬಹುದು. ಅಂದ್ರೆ ಸ್ನೇಹಿತರೆ, ಒಂದೆಡೆ RBI ರೂಪಾಯಿಯನ್ನ ಬಲಪಡಿಸ್ತಾ ಇದೆ, ಮತ್ತೊಂದೆಡೆ ಅಮೆರಿಕನ್ ಡಾಲರ್ ಸ್ವತಂತ್ರವಾಗಿ ಕುಸಿತಾ ಇದೆ. ಮಾರ್ಗನ್ ಸ್ಟಾನ್ಲಿಯ ವರದಿಯಲ್ಲಿ ಇನ್ನೊಂದು ದೊಡ್ಡ ಬಹಿರಂಗವಿದೆ. ಅಮೆರಿಕದಿಂದ ಹೂಡಿಕೆದಾರರು ಹಣವನ್ನ ಹಿಂಪಡೆದು ಉದಯೋನ್ಮುಖ ಮಾರುಕಟ್ಟೆಗಳ ಕಡೆಗೆ ಓಡ್ತಾ ಇದ್ದಾರೆ ಮತ್ತು ಇದರಲ್ಲಿ ಭಾರತವು ಅತಿ ದೊಡ್ಡ ವಿಜೇತನಾಗಿ ಉದಯಿಸುತ್ತಿದೆ. ಏಕೆಂದ್ರೆ ಭಾರತವು ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿದೆ, ರಾಜಕೀಯವಾಗಿ ಸ್ಥಿರವಾಗಿದೆ ಮತ್ತು ಈಗ ತನ್ನ ಕರೆನ್ಸಿಯಲ್ಲಿ ವ್ಯಾಪಾರವನ್ನು ಉತ್ತೇಜಿಸ್ತಾ ಇದೆ. RBI ಡಾಲರ್ನ ಅವಲಂಬನೆಯನ್ನ ಕಡಿಮೆ ಮಾಡಲು ದೊಡ್ಡ ನಿರ್ಧಾರಗಳನ್ನ ತೆಗೆದುಕೊಳ್ತಾ ಇರಬೇಕಾದ್ರೆ ವಿದೇಶಿ ಹೂಡಿಕೆದಾರರಿಗೆ ಇದು ಒಂದು ಸ್ಪಷ್ಟ ಸಂದೇಶವಾಗಿದೆ. ಭಾರತವು ರಿಸ್ಕ್ ಅಲ್ಲ, ಬದಲಿಗೆ ಒಂದು ದೊಡ್ಡ ಅವಕಾಶವಾಗಿದೆ. ಅಮೆರಿಕವು ಭಾರತದ ಮೇಲೆ ಒತ್ತಡ ಹೇರಲು ದೊಡ್ಡ ಸುಂಕಗಳನ್ನು ವಿಧಿಸಿದ್ರೆ ರೂಪಾಯಿ ಕುಸಿಯುತ್ತದೆ ಮತ್ತು ಭಾರತವು ಅಮೆರಿಕದ ಮುಂದೆ ಬಗ್ಗಬೇಕೆಂದು ಭಾವಿಸಿತ್ತು. ಆದರೆ ಆಗಿದ್ದು ಉಲ್ಟಾ, ರೂಪಾಯಿ ತನ್ನ ಶಕ್ತಿಯನ್ನ ತೋರಿಸಿತು. ಭಾರತವು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಡಾಲರ್ನ ಅಗತ್ಯವನ್ನ ಕಡಿಮೆ ಮಾಡಲು ನಿರ್ಧರಿಸಿತು ಮತ್ತು ವಿದೇಶಿ ಹೂಡಿಕೆ ಭಾರತದ ಕಡೆಗೆ ಆಕರ್ಷಿತವಾಯಿತು. ಅಂದರೆ ಅಮೆರಿಕವು ಆರಂಭಿಸಿದ ಯುದ್ಧವು ಅದರ ವಿರುದ್ಧವೇ ತಿರುಗಿತು. ಇದನ್ನ ಜಿಯೋಪಾಲಿಟಿಕಲ್ ಚೆಸ್ ಎಂದು ಕರೀತಾರೆ. ಈಗ ರೂಪಾಯಿಯ ಜಾಗತಿಕ ಪ್ರಮಾಣವನ್ನೇ ಒಮ್ಮೆ ನೋಡೋಣ. ವಿಶೇಷ ರೂಪಾಯಿ ವಾಸ್ತವ ಖಾತೆಗಳು ಮತ್ತು ರೂಪಾಯಿಯಲ್ಲಿ ವ್ಯಾಪಾರದ ಪರಿಣಾಮವು ಮುಂಬರುವ ವರ್ಷಗಳಲ್ಲಿ ಇನ್ನಷ್ಟು ಸ್ಪಷ್ಟವಾಗಲಿವೆ. ಇದರಿಂದ ವಹಿವಾಟು ವೆಚ್ಚ ಕಡಿಮೆಯಾಗುತ್ತೆ, ಡಾಲರ್ ಆಧಾರಿತ ಕರೆನ್ಸಿ ರಿಸ್ಕ್ ತೊಲಗುತ್ತದೆ, ಭಾರತದ ಆರ್ಥಿಕ ವ್ಯವಸ್ಥೆ ಬಲಗೊಳ್ಳುತ್ತದೆ ಮತ್ತು ಅತ್ಯಂತ ಮುಖ್ಯವಾಗಿ ರೂಪಾಯಿಯ ಜಾಗತಿಕ ಸ್ವೀಕಾರವು ಹೆಚ್ಚಾಗುತ್ತೆ. ಸ್ನೇಹಿತರೆ, ಯಾವುದೇ ಕರೆನ್ಸಿಯ ಶಕ್ತಿಯು ಅದರ ನೋಟಿನ ಮೇಲಿನ ಶಾಯಿಯಲ್ಲಿ ಇರುವುದಿಲ್ಲ, ಬದಲಿಗೆ ವಿಶ್ವದಲ್ಲಿ ಅದರ ಸ್ವೀಕಾರದಲ್ಲಿದೆ. RBI ಈ ಕ್ರಮವು ಆ ದಿಶೆಯಲ್ಲಿ ಒಂದು ಗಟ್ಟಿಯಾದ ಮೈಲಿಗಲ್ಲಾಗಿದೆ. ಇದ್ರ ಜೊತೆಗೆ ಅಮೆರಿಕದ ಆರ್ಥಿಕತೆ ಸ್ಥಿತಿಯು ದುರ್ಬಲವಾಗಿದೆ. ಇಂದಿನ ದಿನಕ್ಕೆ ಅಮೆರಿಕನ್ ಡಾಲರ್ನ ಇಂಡೆಕ್ಸ್ ಕೆಳಗಿಳಿದಿದೆ. ಹೂಡಿಕೆದಾರರು ಹೊರಗೆ ಹೋಗ್ತಿದ್ದಾರೆ. ಸುಂಕದಿಂದ ಅಮೆರಿಕದಲ್ಲಿ ವಸ್ತುಗಳು ದುಬಾರಿಯಾಗಿವೆ ಮತ್ತು ರಾಜಕೀಯ ಅಸ್ಥಿರತೆಯು ಹೂಡಿಕೆದಾರರ ವಿಶ್ವಾಸವನ್ನ ಇನ್ನಷ್ಟು ಕಡಿಮೆ ಮಾಡ್ತಾ ಇದೆ. ಇದೇ ಕಾರಣಕ್ಕಾಗಿ ಭಾರತದ ಕ್ರಮಗಳು ತನ್ನ ಪಾಲಿಗೆ ಲಾಭದಾಯಕ ಮಾತ್ರವಲ್ಲ, ಅಮೆರಿಕಾಗೆ ಚಿಂತನೆಯ ಕಾರಣವೂ ಆಗಿದೆ. ಅಂದರೆ ಈ ಎಲ್ಲದರಿಂದ ಒಂದು ಸ್ಪಷ್ಟ ತೀರ್ಮಾನವಿದೆ. ಟ್ರಂಪ್ಗೆ ರೂಪಾಯಿಯ ಹೆಚ್ಚುತ್ತಿರುವ ಶಕ್ತಿಯಿಂದ ಉತ್ತರ ಸಿಗುತ್ತಿದೆ. ಡೊನಾಲ್ಡ್ ಟ್ರಂಪ್ ಭಾರತವನ್ನ ಡೆಡ್ ಎಕಾನಮಿ ಎಂದು ಕರೆದಿದ್ರು. RBI ಭಾಷಣಗಳಿಂದ ಅಥವಾ ವಾದಗಳಿಂದ ಉತ್ತರ ನೀಡಿಲ್ಲ, ಬದಲಿಗೆ ನೀತಿಗತ ನಿರ್ಧಾರಗಳಿಂದ ಉತ್ತರಿಸಿತು. ರೂಪಾಯಿಯನ್ನ ಅಂತಾರಾಷ್ಟ್ರೀಯ ವ್ಯಾಪಾರದ ಭಾಷೆಯನ್ನಾಗಿ ಮಾಡುವುದು, ಡಾಲರ್ನ ಹಿಡಿತವನ್ನ ದುರ್ಬಲಗೊಳಿಸುವುದು ಮತ್ತು ಹೂಡಿಕೆದಾರರಿಗೆ ಭಾರತವನ್ನ ಇನ್ನಷ್ಟು ಆಕರ್ಷಿಸುವುದು ಇವು ಸುಲಭದ ಕ್ರಮಗಳಲ್ಲ. ಇದು ಕೇವಲ ಆರ್ಥಿಕ ನಿರ್ಧಾರವಲ್ಲ, ಇದು ಒಂದು ರಣನೀತಿಯ ಸಂದೇಶವಾಗಿದೆ. ಭಾರತವು ಒತ್ತಡಕ್ಕೆ ಬಗ್ಗೋದಿಲ್ಲ, ಕೆಲಸದ ಮೂಲಕ ಉತ್ತರಿಸುತ್ತೆ. RBI ಸರಿಯಾದ ನಿರ್ಧಾರಗಳನ್ನ ತೆಗೆದುಕೊಳ್ತಾ ಇದೆ ಮತ್ತು ಸರಿಯಾದ ಸಮಯದಲ್ಲಿ ಸರಿಯಾದ ಕ್ರಮಗಳನ್ನ ತೆಗೆದುಕೊಳ್ತಾ ಇದೆ ಎಂದು ನೀವೇನಾದ್ರೂ ಭಾವಿಸಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ RBIಗೆ ಶುಭಾಶಯಗಳನ್ನ ತಿಳಿಸಿ. ಈ ಮಾಹಿತಿಯು ಉಪಯುಕ್ತವೆಂದು ಭಾವಿಸಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂತಹ ಜ್ಞಾನವರ್ಧಕ ಮತ್ತು ಜಿಯೋಪಾಲಿಟಿಕಲ್ ಅಪ್ಡೇಟ್ ಸುದ್ದಿಗಳನ್ನ ವೀಕ್ಷಿಸಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನ ಆಲ್ ಅಲ್ಲಿ ಸೆಟ್ ಮಾಡಿ. ಮತ್ತೊಂದು ಆಸಕ್ತಿಕರ ವಿಡಿಯೋದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.